ಶ್ರೀಧರ ಭಟ್, ಕೊಯಂಬತ್ತೂರಿನ ಶಿವಯೋಗಿ ಶಿವರಾಜನ್ ಅವರು ನಡೆಸುತ್ತಿರುವಂತಹ ಸಿದ್ಧರ ಪೀಠದ ವಿದ್ಯಾರ್ಥಿಯಾಗಿದ್ದೇನೆ. ಕಳೆದ ಸ್ವಲ್ಪ ದಿನಗಳಿಂದ ನಾವು ಶೈವ ಸಿದ್ಧಾಂತದ ಬಗ್ಗೆ ಕೆಲವು ಸರಣಿಗಳನ್ನ ಈಗ ಕೊಡ್ತಾ ಇದ್ದೇವೆ. ಇದು 5ನೇ ಸರಣಿ ಮುಗಿಯಿತು. ಇವತ್ತು 6ನೇ ಸರಣಿಯಲ್ಲಿ ಶೈವ ಸಿದ್ಧಾಂತದಲ್ಲಿ ಹೇಳಿರುವಂತಹ ಶಿಷ್ಯರು ಹೇಗಿರಬೇಕು, ಸಾಧಕರು ಹೇಗಿರಬೇಕು ಅಂತ ಹೇಳುವಂತಹ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಶಿಷ್ಯಗಳನ್ನು ವರ್ಗೀಕರಿಸಿದ್ದಾರೆ. ಶಿಷ್ಯಗಳನ್ನು ವರ್ಗೀಕರಿಸಿದಾಗ ಎಲ್ಲ ಶಿಷ್ಯರು ಸಾಧಕರೇ, ಅವರು ಸಾಧನೆಯನ್ನು ಮುಗಿಸ್ತಾರೆ. ಆದ್ರೆ ಇದರಲ್ಲಿ 1ನೇ ಹಂತ ಸಕಲ ಕಲಾ ವಿದ್ಯಾರ್ಥಿ, 2ನೇದು ಪ್ರಳಯ ಕಲಾ ವಿದ್ಯಾರ್ಥಿ, 3ನೇದು ವಿಜ್ಞಾನ ಕಲಾ ವಿದ್ಯಾರ್ಥಿ ಅಂತೇಳಿ ಹೀಗೆ 3 ರೀತಿಯಲ್ಲಿ ಶಿಷ್ಯರನ್ನು ಗುರು ವರ್ಗೀಕರಿಸಿದ್ದಾರೆ. ಸಾಧಾರಣವಾಗಿ ಕಷ್ಟಪಟ್ಟು ಇದನ್ನು ಅಭ್ಯಾಸ ಮಾಡುವವರು, ವಿದ್ಯೆಯನ್ನು ಅಧ್ಯಯನ ಶಿವಯೋಗವನ್ನು ಅಭ್ಯಾಸ ಮಾಡುವವರು ಮಾಯೆಯಲ್ಲಿ ಮೈಂಡ್ ಮೆಚೂರ್ ಆಗಿರ್ತದೆ ಅವರದ್ದು. ಮಾಯೆಯಲ್ಲಿ ಸಿಲುಕಿದ್ರೆ ಅದರಿಂದ ಹೊರಗೆ ಬರ್ತಾರೆ. ಸಿಲುಕಬಾರದು, ಆದರೆ ಆ ಕರ್ಮ ಮಾಡಿ ಲೌಕಿಕಕ್ಕಿಂತ ಹೆಚ್ಚು ಕರ್ಮ ಮಾಡಿ ಆಣವ ಕರ್ಮ ಆಗದ ಹಾಗೆ ಕಷ್ಟಪಟ್ಟು ಸಾಧಿಸ್ತಾರೆ, ವೈರಾಗ್ಯವನ್ನು ಅಭ್ಯಾಸ ಮಾಡ್ತಾರೆ. ಇದು 1ನೇ ವಿಭಾಗ. 2ನೇ ವಿಭಾಗದವರು ಪ್ರಳಯ ಕಲಾ ವಿದ್ಯಾರ್ಥಿ. ಮೆಂಟಲ್ ಮೆಚುರಿಟಿ ಇರ್ತದೆ ಅವರಿಗೆ. ಇವರಲ್ಲಿ ಏನಂದ್ರೆ ನಾವು ನಿನ್ನೆ ನೋಡಿದಂತಹ ಕರ್ಮ ಅಕ್ಯುಮುಲೇಟ್ ಆಗುವುದಿಲ್ಲ. ಆದ್ರೆ ಕರ್ಮ ಅಕ್ಯುಮುಲೇಟ್ ಆಗದಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಮೈನ್ಯೂಟ್ ಆದಂತಹ ಚಿಕ್ಕದಾದಂತಹ ಅಹಂಕಾರ, ಅಜ್ಞಾನ, ಆಣವ ಇವರಲ್ಲಿ ಇರ್ತದೆ. ಆದ್ರೆ ಏನ್ ಮಾಡ್ತಾರೆ, ವಿಜ್ಞಾನ ಕಲೆಯ ವಿದ್ಯಾರ್ಥಿ ಆದಂತಹ ಗುರುಗಳು ಇವರನ್ನು ಹತ್ತಿರ ಬಂದು ಇವರಿಗೆ ಒಳಗಿನಿಂದ ಜ್ಞಾನವನ್ನು ಕೊಡ್ತಾರೆ. ಒಳಗಿನಿಂದ ಜ್ಞಾನ ಹೇಗೆ ಕೊಡುವುದಂದ್ರೆ ರಮಣ ಮಹರ್ಷಿಗಳಾಗಿ, ತಿರುವಣ್ಣಾಮಲೆಯಲ್ಲಿ ರಮಣ ಮಹರ್ಷಿ ಇದ್ರಲ್ಲ, ಹಾಗೆ ಜ್ಞಾನವನ್ನು ಒಳಗಿಂದ ಕಲಿತು ಪ್ರಳಯ ಕಲಾ ವಿದ್ಯಾರ್ಥಿ. ಇನ್ನು 3ನೇದ್ದು ವಿಜ್ಞಾನ ಕಲಾ ವಿದ್ಯಾರ್ಥಿ. ಇವರಿಗೆ ತುಂಬಾ ಆತ್ಮಿಕವಾದಂತಹ ಗುರುಸ್ಥಾನ ಇರ್ತದೆ. ಇವರಿಗೆ ಜನ್ಮದಿಂದ ಗುರುತ್ವ ಸಿಗ್ತದೆ. ಅಂದ್ರೆ ಹಿಂದಿನ ಜನ್ಮದ ಆ ಸಾಧನೆಯಿಂದ ಇವರು ಮುಂದೆ ಬರ್ತಾರೆ. ಇವರು ಸಿದ್ಧರು. ಎಂತವರು ಅಂತ ಕೇಳಿದರೆ, ಈಗ ತಿರುಮೂಲಾರಿದ್ದಾರೆ, ಅವರ ಗುರು ನಂದೀಶ್ವರು. ನಂದೀಶ್ವರು ಅಂತ ನಾವು ಹೇಳುವಂಥದ್ದು ನಂದಿಯನ್ನಲ್ಲ, ಕೊಂಬಿರುವ ನಂದಿ ಅಲ್ಲ, ಆದ್ರೆ ಶಿವನ ವಾಹನ ನಂದಿ ಅಲ್ಲ, ಇವರು ನಂದೀಶ್ವರರು ಅಂತ ಹೇಳಿ. ಇದು ಪರಿಶುದ್ಧವಾದ ಆತ್ಮದ ಸಂಕೇತ. ಹಾಗಾಗಿ ಈಗ ನಾವು ಮುಕ್ತಿ ಪಡೆಯುವಾಗ ಇವರು ಏನ್ ಕೇಳಿದ್ದಾರೆ ಅಂದ್ರೆ ಶಿವನಲ್ಲಿ ಅವರ ಇಚ್ಛೆಯಂತೆ ಅವರ ಗಣ ಜೊತೆಯಲ್ಲಿರ್ಬೇಕು ಅಂತ ಹೇಳಿ ಅವರು ಶಿವನನ್ನು ಸದಾ ಕಾವಲು ಕಾಯುವಂತಹ ಒಂದು ವ್ಯಕ್ತಿಯ ಗಣಗಳಾಗಿ ಅವರು ಸೇರಿಕೊಂಡಿದ್ದಾರೆ. ಇಲ್ಲಿ ಇವರು ಶಿವನಿಂದ 22 ಆಗಮನಗಳನ್ನು ಕಲಿತಿದ್ದಾರೆ. ಈ ಆಗಮದಲ್ಲಿ ತಿರುಮೂಲಾರವರ ಪ್ರಥಮ ಗುರು ಅವರಿಗೆ 9 ಆಗಮವನ್ನು ಕಲಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಗುರು ಶಿಷ್ಯ ಪರಂಪರೆಯಲ್ಲಿ ವಿಜ್ಞಾನ ಕಲರ್ ಅಂತ ಹೇಳುವಂತಹ ಶಿಷ್ಯ ಅವನು ಶಿವಯೋಗಿ ಆಗ್ತಾನೆ, ಜ್ಞಾನ ಮಾರ್ಗದಿಂದ ಮುಂದುವರಿತಾನೆ. ಹಾಗೆ ಸದಾ ಈಗ ತಿರುಮೂಲಾರವರಿಗೆ ನಾವು ಸಾಧನೆ ಮಾಡಿದರೆ, ಅವರ ಮಂತ್ರವನ್ನು ಹೇಳಿದರೆ ಅವರು ನಮಗೆ ಇಂಟ್ಯೂಷನ್ ಮೂಲಕ ನಮಗೆ ಬೇರೆ ಬೇರೆ ವಿಚಾರಗಳನ್ನು ನಮ್ಗೆ ಕೊಡ್ತಾರೆ ಅವರು. ಅಂದ್ರೆ ಆ ಸಾಧನೆ ಮಾಡುವಂತ ಅವರೆಲ್ಲ ಶರೀರ ಅಲ್ಲ, ಅವರು ಆಸ್ಟ್ರಲ್ ಲೆವೆಲ್ನಲ್ಲಿ ಗುರುಗಳೆಲ್ಲ ಯೋಗಿಗಳಾಗಿ ಈಗಲೂ ಕೂಡ ಸಾಧಕರಿಗೆ ಅವರ ಮಾರ್ಗದರ್ಶನ ನೋಡ್ತಾ ಇದ್ದಾರೆ. ಹಾಗಾಗಿ ಸಕಲ ಕಲಾ ವಿದ್ಯಾರ್ಥಿ ಕ್ರಿಯಾ ಸಾಧನೆ ಮಾರ್ಗದಿಂದ ಯೋಗಿ ಆಗ್ತಾನೆ, ಎಲ್ಲರೂ ಯೋಗಿ ಆಗ್ತಾರೆ. ಆದ್ರೆ ಮಾಯೆ ಎಲ್ಲವನ್ನು ಕಷ್ಟಪಟ್ಟು ಸಾಧಿಸುವಂತ ಆರ್ಡಿನರಿ ಸಾಧಾರಣ ಮನುಷ್ಯ ಶರೀರ ಮಾರ್ಗದಿಂದ ಶಿವಯೋಗಿ ಶಿವಜ್ಞಾನ ಲಭಿಸಿ ಸಿದ್ಧನಾಗ್ತಾನೆ. ಹಾಗಾಗಿ ಶಿವಯೋಗಿಯ ಮನಸ್ಸೇ ಒಂದು ದಿವ್ಯ ಕ್ಷೇತ್ರ. ಅಲ್ಲಿ ನಾರದರು ಒಂದು ಪ್ರಶ್ನೆ ಕೇಳ್ತಾರೆ ಮಹಾವಿಷ್ಣು.
ಅತ್ಯಂತ ಪವಿತ್ರವಾದಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ವೈಕುಂಠ. ಅದರಲ್ಲಿ ಏನು ಸಂಶಯ ಇಲ್ಲ, ದೊಡ್ಡ ಕ್ಷೇತ್ರ. ಆದ್ರೆ ಇನ್ನು ಬೇರೆ ಯಾವ ಕ್ಷೇತ್ರ ಅಂತ ಹೇಳಿದ್ದಾನೆ. ಆಗ ನಾರದನು ಹೇಳ್ತಾರೆ, ಬೇರೆ ವಿಷ್ಣು ಹೇಳ್ತಾನೆ ನಾರದರಿಗೆ, ಅವನು ಯಾವುದು ಬೇರೆ ಕ್ಷೇತ್ರ ಬದರಿನಾಥ ಅಂತ ಹೇಳಿ. ಅಂದ್ರೆ ಭಕ್ತರ ಮನಸ್ಸು ಅಲ್ಲಿ ಏನಾಗ್ತದೆ, ಅಲ್ಲಿ ಬಂದ್ರೆ ಸಿದ್ಧನಾಗ್ತಾನೆ. ಅಂತಹ ಒಂದು ಶ್ರೇಷ್ಠವಾದಂತಹ ಜಾಗ, ಇಂತಹ ಜಾಗ ಪ್ರಪಂಚದಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಇದೆ. ಆದ್ರೂ ಕೂಡ ಶಿವಯೋಗಿಯ ಶರೀರವೇ ಅಂದ್ರೆ ಶಿವಾನಂದ ರೂಪ ಶಿವೋಹಂ ಶಿವೋಹಂ ಅಂತೇಳಿ ಶಂಕರಾಚಾರ್ಯರು ಆತ್ಮಾಷ್ಟಕದಲ್ಲಿ ವಿಚಾರವನ್ನು ಹೇಳಿರ್ತಾರೆ. ಹಾಗಾಗಿ ಸೂಕ್ಷ್ಮವಾಗಿ ಶಿಷ್ಯರ ವರ್ಗೀಕರಣವನ್ನು ಹೇಳಿದ್ದೇನೆ. ಹಾಗೆ ಯಾರಿಗೆ ಇದನ್ನೆಲ್ಲ ಅಧ್ಯಯನ ಮಾಡಬೇಕು ಅಂತ ಅಪೇಕ್ಷೆ ಇದ್ರೆ ನಮ್ಮ ಶಿವಯೋಗಿ ಶಿವರಾಜನ್ ಅವರನ್ನು ಫೋನಿನ ಮೂಲಕ ಭೇಟಿಯಾಗಬಹುದು. ನಮ್ದೇ ಸಮಯಕ್ಕೆ ನಾವು ಕಲಿಸಿಕೊಳ್ಳಬಹುದು. ಯಾರು ಈ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ನಮ್ಮ ವಿಚಾರವನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.